ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಬಿರುಗಾಳಿಗೆ ಹೆದರಿ ದೋಣಿಯನ್ನ ತೀರದಲ್ಲೇ ನಿಲ್ಲಿಸಿದರೆ ಸಮುದ್ರದ ಆಳದಲ್ಲಿರುವಂತಹ ಮುತ್ತುಗಳು ಸಿಗಲಾರವು. ನೀವು ಸಾಹಸ ಪ್ರವೃತ್ತಿಯವರು. ಸುರಕ್ಷಿತ ವಲಯದಿಂದ ಹೊರಬಂದು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ನೆನಪಿಡಿ, ಇತಿಹಾಸ ಸೃಷ್ಟಿಸಿದವರೆಲ್ಲರೂ ಒಮ್ಮೆ ತೀವ್ರವಾದಂತಹ ವಿರೋಧ ಮತ್ತು ಸವಾಲುಗಳನ್ನ ಎದುರಿಸಿದವರೇ ಆಗಿರುತ್ತಾರೆ. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿ ಬರಬಹುದು. ಆದ್ದರಿಂದ ಮಾತನಾಡುವಾಗ ತಾಳ್ಮೆ ಅಗತ್ಯವಾಗಿದೆ. ಇನ್ನು ಮಕ್ಕಳ ಪ್ರಗತಿಯು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದಾಗ್ತದೆ. ಇಂದು ಹಣಕಾಸಿನ ವಿಷಯದಲ್ಲಿ ಈ ದಿನವು ಉತ್ತಮವಾಗಿರುವಂತಹ ದಿನ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವವು. ಆದರೆ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೂಡಿಕೆ ಮಾಡುವಾಗ ನಂಬಿಕಸ್ಥರ ಸಲಹೆಯನ್ನ ಪಡೆಯುವುದು ಕಡ್ಡಾಯವಾಗಿರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ತುಂಬಾ ಒಳ್ಳೆಯ ಫಲವನ್ನ ನೀಡುವಂತದಾಗ್ತದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಾಯಕತ್ವದ ಗುಣಗಳನ್ನ ಪ್ರದರ್ಶಿಸಲು ಉತ್ತಮವಾದಂತಹ ಅವಕಾಶಗಳು ಕೂಡ ಸಿಗುವಂತಹ ದಿನ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಯಾವುದೇ ಕಾರಣಕ್ಕೂ ಇಳಿಯಬೇಡಿ. ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಲಾಭವನ್ನ ತರುವಂತದಾಗ್ತದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಇಂದು ಕೆಲಸದ ಒತ್ತಡದಿಂದಾಗಿ ಬಿಪಿ ಅಥವಾ ಉಷ್ಣ ಬಾಧೆ ಕಾಣಿಸಿಕೊಳ್ಳಬಹುದು. ಆದಷ್ಟು ಕೋಪವನ್ನ ನಿಯಂತ್ರಿಸಿ ಪ್ರಾಣಾಯಾಮ ಮತ್ತು ಯೋಗಕ್ಕೆ ಸಮಯವನ್ನ ಮೀಸಲಿಡಬೇಕಾಗುತ್ತೆ ಹಾಗೂ ಸಕಾಲಕ್ಕೆ ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ನೀವು ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದ್ರೆ ಶಿವನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಶಿವಲಿಂಗಕ್ಕೆ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮೋ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ ದೂರವಾಗಿ ಮನಸ್ಸು ಶಾಂತವಾಗುವಂತದ್ದು. ಇನ್ನು ಬಿಳಿ ವಸ್ತುವಿನ ದಾನವನ್ನ ಮಾಡುವಂತದ್ದು. ಇಂದಿನ ದಿನ ಬಡವರಿಗೆ ಅಥವಾ ಅರ್ಚಕರಿಗೆ ಸ್ವಲ್ಪ ಅಕ್ಕಿ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡುವಂತದ್ದು. ಇದು ಚಂದ್ರನ ಅನುಗ್ರಹವನ್ನ ತರುವಂತದ್ದು. ಇನ್ನು ಮಂಗಳನ ಮಂತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ಸಂಜೆಯ ವೇಳೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಂಭೋಮಾಯ ನಮಃ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇದರಿಂದ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಧೈರ್ಯವು ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕು. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಕಾಣ್ತೀರಾ. ವೃಷಭ ರಾಶಿಯವರ ಬಿರುಗಾಳಿಗೆ ಹೆದರಿ ಹಡಗನ್ನ ದಡದಲ್ಲೇ ನಿಲ್ಲಿಸಿದರೆ ಸಮುದ್ರದ ಆಳವನ್ನ ಅಳೆಯಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಹಾಗೆಯೇ ವೈಫಲ್ಯಗಳ ಭಯದಿಂದ ಪ್ರಯತ್ನವನ್ನೇ ನಿಲ್ಲಿಸಿದರೆ ನಿಮ್ಮೊಳಗಿನ ನಿಜವಾದಂತಹ ಸಾಮರ್ಥ್ಯ ಜಗತ್ತಿಗೆ ತಿಳಿಯುವುದಿಲ್ಲ. ವಜ್ರವು ಅತಿ ಹೆಚ್ಚಿನ ಒತ್ತಡವನ್ನ ತಡೆದುಕೊಂಡ ಮೇಲೆಯೇ ಕತ್ತಲಲ್ಲೂ ಹೊಳೆಯುವಂತಹ ಶಕ್ತಿಯನ್ನ ಪಡೆಯುತ್ತದೆ. ನಿಮ್ಮ ಮೇಲಿನ ನಂಬಿಕೆ ಎಂದಿಗೂ ಕೂಡ ಸಡಿಲವಾಗದಿರಲಿ ನಿಮ್ಮ ಜೀವನದಲ್ಲಿ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ನಿಮ್ಮ ತಾಳ್ಮೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯ ಹತ್ತಿರದಲ್ಲಿದೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಹೊಸ ಯೋಜನೆಗಳು ಕೈಗೂಡುವಂತಹ ದಿನ. ನಿರಂತರ ಪ್ರಯತ್ನದಿಂದ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನವು ಕೂಡ ಭದ್ರವಾಗುವಂತದ್ದನ್ನ ಕಾಣ್ತೀರ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಪ್ರಗತಿಪರವಾದಂತಹ ದಿನ. ನೂತನ ಆದಾಯದ ಮೂಲಗಳು ಸೃಷ್ಟಿಯಾಗುವಂತಹ ಸೂಚನೆಗಳಿವೆ. ಈ ಹಿಂದೆ ನೀವು ಮಾಡಿದಂತಹ ಹೂಡಿಕೆಗಳಿಂದ ಉತ್ತಮವಾದಂತಹ ಲಾಭಾಂಶ ಬರುವಂತಹದ್ದು. ಭೂಮಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದ ವ್ಯವಹಾರಗಳು ಚುರುಕುಗೊಳ್ಳುವಂತದ್ದು. ಆದರೆ ಆತುರದ ನಿರ್ಧಾರಗಳಿಂದ ಸಾಲ ಕೊಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಮನೆಯ ವಾತಾವರಣ ಸುಗಮವಾಗಿರುವಂತದ್ದು. ಇನ್ನು ಮಕ್ಕಳ ಪ್ರಗತಿಯು ನಿಮಗೆ ಸಂತಸವನ್ನ ತರುವಂತಹದ್ದು. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಅವಕಾಶವೂ ಕೂಡ ಸಿಗುವಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತದ್ದು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿನಂತಹ ದೈಹಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಾನಸಿಕ ಪ್ರಶಾಂತತೆಗಾಗಿ
ಯೋಗ ಅಥವಾ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ತಣ್ಣನೆಯ ಪದಾರ್ಥಗಳ ಸೇವನೆಯನ್ನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಶಿವನ ಆರಾಧನೆಯನ್ನ ಮಾಡುವಂಥದ್ದು. ಇಂದು ಬೆಳಗ್ಗೆ ಶಿವಲಿಂಗಕ್ಕೆ ಸಾಧ್ಯವಾದರೆ ಜೇನುತುಪ್ಪ ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಶಾಂತಿ ಮತ್ತು ಉದ್ಯೋಗದಲ್ಲಿ ಸ್ಥಿರತೆಯನ್ನ ನೀಡುವಂಥದ್ದು. ಇಂದು ನಿಮ್ಮ ದೈನಂದಿನ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ನೀಲಿ ಬಣ್ಣಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂಥದ್ದು. ಇನ್ನು ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ಸ್ವಲ್ಪ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡುವುದು ಆರ್ಥಿಕ ಸಂಕಷ್ಟಗಳನ್ನ ದೂರವನ್ನ ಮಾಡುವಂತದ್ದಾಗುತ್ತೆ. ಇನ್ನು ಪೂಜೆಯನ್ನ ಮಾಡುವಂಥದ್ದು. ಮನೆಯ ದೇವರ ಕೋಣೆಯಲ್ಲಿ ಕರ್ಪೂರದ ಆರತಿಯನ್ನ ಬೆಳಗಿ ಲಕ್ಷ್ಮೀ ದೇವಿಯನ್ನ ಸ್ಮರಿಸುವುದರಿಂದ ಧನ ಆಗಮನವಾಗುವಂತಹ ದಾರಿ ಸುಗಮವಾಗುತ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಖಂಡಿತವಾಗಿಯೂ ನೀವು ಈ ದಿನ ಕಾಣ್ತೀರಾ. ಮಿಥುನ ರಾಶಿಯವರ ದಡದಲ್ಲೇ ನಿಂತು ಅಲೆಗಳ ಭೋರ್ಗರೆತವನ್ನ ನೋಡುವುದರಿಂದ ಸಮುದ್ರವನ್ನ ದಾಟಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಸವಾಲುಗಳು ಎದುರಾದಾಗ ಯಾವುದೇ ಕಾರಣಕ್ಕೂ ಹಿಂಜರಿಯಬೇಡಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಚತುರತೆಯೇ ನಿಮ್ಮ ದೋಣಿ ಇದ್ದಂತೆ. ನೆನಪಿಡಿ, ಗಾಳಿ ಯಾವ ದಿಕ್ಕಿಗೆ ಬೀಸುತ್ತದೆ ಎನ್ನುವುದಕ್ಕಿಂತ ನೀವು ನಿಮ್ಮ ನೌಕೆಯ ಪಟವನ್ನ ಹೇಗೆ ಕಟ್ಟುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಗೆಲುವು ನಿರ್ಧಾರವಾಗುವಂತದ್ದು ನಿಮ್ಮ ಜೀವನದಲ್ಲಿ. ಇಂದು ಹಣಕಾಸಿನ ದೃಷ್ಟಿಯಿಂದ ಪ್ರಗತಿಪರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶವನ್ನ ನಿರೀಕ್ಷಿಸಬಹುದು. ಷೇರು ಮಾರುಕಟ್ಟೆ ಅಥವಾ ತಾಂತ್ರಿಕ ವಲಯದಲ್ಲಿ ಹೂಡಿಕೆ ಮಾಡಲು ಚಿಂತನೆಯನ್ನ ನಡೆಸಿದ್ದರೆ ಸೂಕ್ತವಾದಂತಹ ತಜ್ಞರ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ಅನಿವಾರ್ಯತೆ ಇರುವಂತದ್ದು ನಿಮ್ಮ ಜೀವನದಲ್ಲಿ. ಇಂದು ವೃತ್ತಿ ರಂಗದಲ್ಲಿ ನಾವೀನ್ಯತೆಗೆ ಹೆಚ್ಚಿನ ಅವಕಾಶವಿರುತ್ತದೆ. ಕಚೇರಿಯಲ್ಲಿ ನಿಮ್ಮ ಹೊಸ ಆಲೋಚನೆಗಳು ಮತ್ತು ತಾಂತ್ರಿಕ ಕೌಶಲ್ಯಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಬೆಂಬಲ ದೊರೆಯುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಡೀಲ್ಗಳು ಸಿಗುವಂತಹ ಸಾಧ್ಯತೆ ಇದೆ. ಸಹಭಾಗಿತ್ವದ ಬಿಸಿನೆಸ್ ನಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ತುಂಬಾ ಮುಖ್ಯವಾದುದು. ಇಂದು ಕುಟುಂಬದಲ್ಲಿ ಹಿರಿಯರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸುಖಾಂತವನ್ನ ಕಾಣುವಂತದ್ದು. ಒಡ ಹುಟ್ಟಿದವರಿಂದ ಆರ್ಥಿಕ ಅಥವಾ ನೈತಿಕ ಬೆಂಬಲ ಸಿಗುವಂತದ್ದು. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ನೀವು ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ಸಮಯವಾಗಿದೆ. ಇನ್ನು ಮಾನಸಿಕ ಒತ್ತಡದ ಕಾರಣದಿಂದಾಗಿ ನಿದ್ರಾಹೀನತೆ ಅಥವಾ ಅಜೀರ್ಣದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಧೂಮಪಾನ ಅಥವಾ ಅತಿಯಾದಂತಹ ಚಹಾ ಕಾಫಿ ಸೇವನೆಯಿಂದ ದೂರವಿರಬೇಕಾಗುತ್ತೆ. ಸಂಜೆ ಸ್ವಲ್ಪ ಸಮಯ ಪ್ರಾಣಾಯಾಮ ಅಥವಾ ಧ್ಯಾನವನ್ನ ಮಾಡುವುದರಿಂದ ಮನಸ್ಸು ಕೂಡ ಪ್ರಶಾಂತವಾಗುವಂತದ್ದನ್ನ ಕಾಣ್ತೀರಾ. ಇಂದು ನಿಮ್ಮ ರಾಶಾಧಿಪತಿ ಬುಧನ ಅನುಗ್ರಹಕ್ಕಾಗಿ ಹಸಿರು ತರಕಾರಿ ಅಥವಾ ಹೆಸರು ಬೇಳೆಯನ್ನ ಹಸುವಿಗೆ ತಿನ್ನಿಸಬೇಕಾಗುತ್ತೆ. ಇನ್ನು ಮುಂಜಾನೆ ಅಥವಾ ಸಂಜೆ ಶಿವನಿಗೆ ಓಂ ನಮಃ ಶಿವಾಯ ಮಂತ್ರವನ್ನ ಪಠಿಸುತ್ತಾ ಶುದ್ಧ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸಿ ನೆಮ್ಮದಿಯನ್ನ ನೀಡುವಂತದ್ದು. ಇನ್ನು ಸಾಧ್ಯವಾದರೆ ದೇವಸ್ಥಾನದಲ್ಲಿ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಕರ್ಪೂರ, ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಅಂದ್ರೆ ಬಿಳಿ ಬಣ್ಣದ ವಸ್ತುಗಳನ್ನ ದಾನವಾಗಿ ಮಾಡಿದರೆ ತುಂಬಾ ಶ್ರೇಷ್ಠವಾದಂತಹ ಫಲಗಳನ್ನ ಪಡ್ಕೊಳ್ತೀರಾ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ದೈನಂದಿನ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ಹಸಿರು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಈ ದಿನದ ವಿಶೇಷ ಸಂಖ್ಯೆಗಳಾಗಿ 5 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದ್ರೆ ಬಿಳಿ ಮತ್ತು ತಿಳಿ ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಈ ದಿನ ಒಳ್ಳೆಯ ಶುಭ ಫಲವನ್ನ ಕಾಣಬಹುದು. ನೀವು ಕಟಕ ರಾಶಿಯವರೇ ನೀರನ್ನ ಪಾತ್ರೆಗೆ ಹಾಕಿದರೆ ಪಾತ್ರೆಯ ಆಕಾರವಾಗುತ್ತದೆ, ನದಿಗೆ ಹಾಕಿದರೆ ನದಿಯಾಗುತ್ತದೆ. ಕರ್ಕಾಟಕ ರಾಶಿಯವರೇ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವುದು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿಯಾಗಿರುವಂತದ್ದು. ಇಂದು ಸಂದರ್ಭಗಳು ಹೇಗೆ ಇರಲಿ, ನಿಮ್ಮೊಳಗಿನ ಸೃಜನಶೀಲತೆ ಮತ್ತು ದಯಾಗುಣವನ್ನ ಕಳೆದುಕೊಳ್ಳಬೇಡಿ. ನೆನಪಿಡಿ, ಶಾಂತವಾಗಿ ಹರಿಯುವಂತಹ ನೀರೇ ಕಲ್ಲಿನ ಕಠಿಣತೆಯನ್ನ ಕರಗಿಸಬಲ್ಲದು ಎಂಬುದನ್ನ ನೀವು ಜೀವನದಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗಲಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವಿನಿಯೋಗಿಸುವ ಸಾಧ್ಯತೆ ಇದೆ. ಆದರೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಭವಿಷ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗುವಂಥದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ನಿಮ್ಮ ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು. ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ
ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಹೂಡಿಕೆಗಳ ವಿಷಯದಲ್ಲಿ ತರಾತುರಿಯ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ನೀವು ತೆಗೆದುಕೊಳ್ಳಬಾರದು. ಇಂದು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂತಹದ್ದು. ಅವರ ಪ್ರೀತಿ ಮತ್ತು ಕಾಳಜಿ ನಿಮಗೆ ಧೈರ್ಯವನ್ನ ತುಂಬುವಂತದ್ದು. ಬಹಳ ದಿನಗಳಿಂದ ಕಾಡುತ್ತಿದ್ದಂತಹ ಕೌಟುಂಬಿಕ ಸಮಸ್ಯೆಯೊಂದಕ್ಕೆ ಹಿರಿಯರ ಮಧ್ಯಸ್ಥಿಕೆಯಿಂದ ಸುಖಾಂತವೂ ಕೂಡ ಸಿಗುವಂತಾಗ್ತದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಮಾನಸಿಕ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ದೆ ಆಗದೇ ಇರಬಹುದು ಅಥವಾ ಅಜೀರ್ಣದ ಸಮಸ್ಯೆಯೂ ಕೂಡ ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಊಟ ಮತ್ತು ಧನಾತ್ಮಕ ಆಲೋಚನೆಗಳನ್ನ ರೂಢಿಸಿಕೊಳ್ಳಬೇಕಾಗುತ್ತೆ. ಆದಷ್ಟು ಯೋಗ ಮತ್ತು ಪ್ರಾಣಾಯಾಮ ಇಂದಿನ ದೈಹಿಕ ಆಯಾಸಕ್ಕೆ ಉತ್ತಮವಾದಂತಹ ಮದ್ದು ಎಂಬುದನ್ನ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ಇಂದು ಸಂಜೆ ವೇಳೆಗೆ ಚಂದ್ರನ ದರ್ಶನವನ್ನ ಮಾಡಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಮಂತ್ರವನ್ನ ಪಠಿಸುವುದರಿಂದ ಮನಸ್ಸಿನ ಚಂಚಲತೆ ದೂರವಾಗುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ತಿಳಿ, ಆಕಾಶ ನೀಲಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗತ್ತೆ. ಇದು ನಿಮ್ಮ ಆಲೋಚನೆಗಳನ್ನ ಸಕಾರಾತ್ಮಕವಾಗಿರುವಂಥದ್ದು. ಇಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಆಕಾಶ ನೀಲಿ ಬಣ್ಣಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಆಲೋಚನೆಗಳನ್ನ ಸಕಾರಾತ್ಮಕವಾಗಿಸುವಂಥದ್ದು. ಇನ್ನು ಸಾಧ್ಯವಾದರೆ ಇಂದು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಅನ್ನದಾನ ಅಥವಾ ಬಿಳಿ ಬಣ್ಣದ ಆಹಾರವನ್ನ ಈ ದಿನ ನೀವು ದಾನವಾಗಿ ಮಾಡಬೇಕಾಗುತ್ತೆ. ಇದು ಮಾನಸಿಕ ತೃಪ್ತಿಯನ್ನ ನೀಡುವಂಥದ್ದು. ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕು. ಸಿಂಹರಾಶಿಯವರ ಕಾಡಿನ ರಾಜ ಸಿಂಹ ಹಸಿದಿದ್ದರೋ ಹುಲ್ಲನ್ನ ತಿನ್ನುವುದಿಲ್ಲ. ಅದರಂತೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ನಿಮ್ಮ ಆತ್ಮಗೌರವ ಮತ್ತು ತತ್ವಗಳನ್ನ ಬಿಟ್ಟುಕೊಡಬೇಡಿ. ಜಗತ್ತು ನಿಮ್ಮನ್ನ ಕೆಳಗಿಳಿಸಲು ಪ್ರಯತ್ನಿಸಬಹುದು, ಆದರೆ ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸದ ಗರ್ಜನೆಗೆ ಇಡೀ ಪರಿಸ್ಥಿತಿಯನ್ನೇ ಬದಲಾಯಿಸುವಂತಹ ಶಕ್ತಿ ಇದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಬೇಕಾಗುತ್ತೆ. ರಾಜಮಾರ್ಗ ಎಂದಿಗೂ ಕೂಡ ನಿಮಗಾಗಿ ಕಾಯುತ್ತಿರುವಂತಹ ಸಂದರ್ಭ ಬಂದೇ ಬರುವಂತದ್ದನ್ನ ನೋಡ್ತೀರ. ಇಂದು ಆರ್ಥಿಕ ರಂಗದಲ್ಲಿ ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರುವಂತದ್ದು. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದರಿಂದ ಭವಿಷ್ಯದ ಉಳಿತಾಯಕ್ಕೆ ಅನುಕೂಲಕರವಾಗುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ನಿರ್ಧಾರಗಳಿಗೆ ಮನ್ನಣೆ ಸಿಗುವಂತಹದ್ದು. ಸಹೋದ್ಯೋಗಿಗಳ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗುವಂತದ್ದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದಾಗಿ ವ್ಯಾಪಾರ ವೃದ್ಧಿಯಾಗಲಿದೆ. ಆದರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಒಮ್ಮೆ ಪರಿಶೀಲನೆಯನ್ನ ಮಾಡುವುದು ಒಳ್ಳೆಯದಾಗುವಂಥದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಜೀವನ ಸಂಗಾತಿಯ ಪೂರ್ಣ ಬೆಂಬಲ ನಿಮಗೆ ಇರುವಂತದ್ದು. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಗಳಿಗೆ ಇಂದು ಸೂಕ್ತವಾದಂತಹ ಪರಿಹಾರವನ್ನ ಕಂಡುಕೊಳ್ಳುವಂತಹ ದಿನ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ಸಮಯ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ಹೆಚ್ಚಾಗುವಂತದ್ದನ್ನ ಈ ದಿನ ನೀವು ಖಂಡಿತವಾಗಿಯೂ ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನವಾಗಿದೆ. ದೈಹಿಕ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿ ಉತ್ತಮವಾಗಿರುತ್ತದೆ. ಆದರೆ ಸೂರ್ಯನ ತಾಪ ಅಥವಾ ಅತಿಯಾದ ಓಡಾಟದಿಂದಾಗಿ ಸಂಜೆ ವೇಳೆ ಸಣ್ಣ ಮಟ್ಟದ ಆಯಾಸ ಅಥವಾ ತಲೆನೋವು ಬರಬಹುದು. ಆದಷ್ಟು ದ್ರವ ಆಹಾರ ಹಾಗೂ ನೀರಿನ ಸೇವನೆಯನ್ನ ಹೆಚ್ಚಿಗೆ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಿ ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತೆ ಅಥವಾ ಪ್ರಣಾಮವನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ತೇಜಸ್ಸು ಮತ್ತು ಕಾರ್ಯಕ್ಷಮತೆಯನ್ನ ವೃದ್ಧಿಸುವಂತದ್ದು. ಇಂದು ಸೋಮವಾರದ ಶುಭ ದಿನವಾಗಿರುವುದರಿಂದ ಶಿವಲಿಂಗಕ್ಕೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗತ್ತೆ. ಇದರಿಂದ ಮಾನಸಿಕ ಶಾಂತಿಯು ಕೂಡ ನಿಮಗೆ ಲಭಿಸುವಂತದ್ದು. ಇನ್ನು ಗೋವಿಗೆ ಅಂದ್ರೆ ಹಸುವಿಗೆ ಸ್ವಲ್ಪ ಗೋಧಿ ಹಿಟ್ಟಿನ ರೊಟ್ಟಿ ಅಥವಾ ಬೆಲ್ಲವನ್ನ ನೀಡುವುದು ಅತ್ಯಂತ ಶ್ರೇಯಸ್ಕರವಾದುದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ದೈನಂದಿನ ಕಾರ್ಯಗಳಿಗೆ ಕೆಂಪು, ಕೇಸರಿ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನ ಹೆಚ್ಚಾಗಿ ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು ಅವುಗಳಿಗೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಈ ದಿನದ ವಿಶೇಷ ಸಂಖ್ಯೆಯಾಗಿ 1 ಮತ್ತು 5 ಅತಿ ಹೆಚ್ಚಾಗಿ ಬಳಸಿ. ಇನ್ನು ಶುಭ ಬಣ್ಣವಾಗಿ ಕೇಸರಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಪಡಿತೀರಾ ಈ ದಿನ ನೀವು.
ಕನ್ಯಾ ರಾಶಿಯವರೇ, ಶಿಲ್ಪಿ ಕಲ್ಲನ್ನ ಕೆತ್ತುವಾಗ ನೋವಾಗುತ್ತದೆ ಎಂದು ನಿಲ್ಲಿಸಿದರೆ ಸುಂದರ ಮೂರ್ತಿ ಅನಾವರಣಗೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ಜೀವನದಲ್ಲಿ ಬರುವಂತಹ ಒತ್ತಡ ಮತ್ತು ಸವಾಲುಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗಿನ ಅದ್ಭುತವಾದಂತಹ ವ್ಯಕ್ತಿತ್ವವನ್ನ ಕೆತ್ತಿ ಜಗತ್ತಿಗೆ ತೋರಿಸಲು ಬರುತ್ತವೆ. ಶಿಸ್ತು ಮತ್ತು ತಾಳ್ಮೆ ನಿಮ್ಮ ಶಕ್ತಿ ಆಗಬೇಕಾಗಿದೆ ನಿಮ್ಮ ಜೀವನದಲ್ಲಿ. ಇಂದು ಆರ್ಥಿಕ ರಂಗದಲ್ಲಿ ಇಂದು ಪ್ರಗತಿ ಕಾಣುವಂತಹ ದಿನವಾಗಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವಂತಹ ಸೂಚನೆ ಇದೆ. ಆದರೆ ಮನೆಗೆ ಸಂಬಂಧಿಸಿದ ಅಗತ್ಯ ವಸ್ತುಗಳ ಖರೀದಿಗಾಗಿ ಧನ ವ್ಯಯವಾಗಬಹುದು. ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ವಿಚಾರದಲ್ಲಿ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಇನ್ನು ಕುಟುಂಬದ ಸದಸ್ಯರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಇಂದು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯುವಂತದ್ದು. ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಬೇಕಾಗಬಹುದು. ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನ ಕಳೆಯುವುದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ಮಕ್ಕಳ ಪ್ರಗತಿಯು ಸಂತಸವನ್ನ ತರುವಂತಹ ಘಟನೆಗಳು ಕೂಡ ಇಂದು ನಡೆಯುವಂತದ್ದನ್ನ ನೋಡ್ತೀರಾ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ವ್ಯವಸ್ಥಿತ ಕೆಲಸದ ಶೈಲಿಯಿಂದಾಗಿ ಕಠಿಣವಾದಂತಹ ಕೆಲಸವನ್ನು ಸುಲಭವಾಗಿ ಮುಗಿಸುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ಧನ ಲಾಭದ ಉತ್ತಮ ಅವಕಾಶಗಳು ಕೂಡ ಸಿಗುವಂತಹದ್ದು. ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವಾಗ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸುವುದು ಉತ್ತಮ. ಇಂದು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಮಿಶ್ರ ಫಲವನ್ನ ಕಾಣುವಂತಹದ್ದು. ಅತಿಯಾದ ಆಲೋಚನೆಯಿಂದಾಗಿ ತಲೆನೋವು ಅಥವಾ ನಿದ್ದೆಯ ಕೊರತೆ ಎದುರಾಗಬಹುದು. ಯೋಗ ಅಥವಾ ಧ್ಯಾನವನ್ನ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವಂತದ್ದು. ಹೊರಗಿನ ಆಹಾರ ಸೇವನೆಯನ್ನ ಆದಷ್ಟು ನೀವು ತಪ್ಪಿಸಿದಲ್ಲಿ ಆರೋಗ್ಯ ಸುಧಾರಣೆಗೆ ಬರುವಂತದ್ದನ್ನ ಕಾಣ್ತೀರಾ. ಇಂದು ಸೋಮವಾರವಾಗಿರುವುದರಿಂದ ಶಿವಲಿಂಗಕ್ಕೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಮಾನಸಿಕ ಶಾಂತಿಯು ಕೂಡ ಲಭಿಸುವಂತದ್ದನ್ನ ಕಾಣ್ತೀರಾ. ಇನ್ನು ಬುಧ ಗ್ರಹದ ಪ್ರಾರ್ಥನೆಯನ್ನ ಮಾಡುವಂತದ್ದು. ವಿಷ್ಣು ಸಹಸ್ರನಾಮ ಅಥವಾ ಗಣೇಶ ಸ್ತೋತ್ರವನ್ನ ಪಠಿಸುವುದರಿಂದ ಬುಧ ಗ್ರಹದ ಅನುಗ್ರಹ ದೊರೆತು ಬುದ್ಧಿಶಕ್ತಿ ತೇಜಸ್ಸಾಗುವಂತದ್ದನ್ನ ನೀವು ಈ ದಿನ ನೋಡ್ತೀರಾ. ಇನ್ನು ಜೀವಕಾರುಣ್ಯವಾಗಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಲು ನೀಡಬೇಕಾಗುತ್ತೆ. ಇದು ನಿಮ್ಮ ಕೆಲಸದಲ್ಲೂ ಎದುರಾಗುವ ವಿಘ್ನಗಳನ್ನ ನಿವಾರಿಸುವಂತದ್ದು. ಇನ್ನು ವರ್ಣದ ಆಯ್ಕೆಯಾಗಿ ಇಂದು ಹಸಿರು ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ವಿಶೇಷವಾದಂತಹ ಶುಭವನ್ನ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಈ ದಿನ ಅತಿ ಹೆಚ್ಚಾಗಿ ನೀವು 5 ಮತ್ತು 6 ಬಳಸಬೇಕಾಗುತ್ತೆ ಈ ಸಂಖ್ಯೆಗಳನ್ನ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದ್ರೆ ಈ ದಿನದ ವಿಶೇಷ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಅಥವಾ ಬಿಳಿ ಅಥವಾ ಕ್ರೀಮ್ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ. ತುಲಾ ರಾಶಿಯವರೇ, ಲೋಕದಲ್ಲಿ ಎಲ್ಲವನ್ನ ತೂಗಿ ನೋಡಿ ಸಮತೋಲನ ಕಾಯ್ದುಕೊಳ್ಳುವುದು ನಿಮ್ಮ ಶಕ್ತಿಯಾಗಿದೆ. ಆದರೆ ಜಗತ್ತನ್ನ ತೃಪ್ತಿಪಡಿಸುವ ಧಾವಂತದಲ್ಲಿ ನಿಮ್ಮ ಸ್ವಂತ ಸಂತೋಷ ಮತ್ತು ಶಾಂತಿಯನ್ನ ಎಂದಿಗೂ ಕೂಡ ಪಣಕ್ಕಿಡಬೇಡಿ. ಮೊದಲು ನಿಮ್ಮ ಒಳಗಿನ ಪ್ರಪಂಚವನ್ನ ಪ್ರೀರ್ತನೆಯನ್ನ ಮಾಡಬೇಕಾಗತ್ತೆ. ಆಗ ಇಡೀ ಜಗತ್ತೇ ನಿಮಗೆ ಸುಂದರವಾಗಿ ಕಾಣುವಂತದ್ದು. ಇಂದಿನ ದಿನ ನಿಮ್ಮ ಸ್ವಯಂ ವಿಳಾಸಕ್ಕೆ ಅಥವಾ ವಿಕಾಸಕ್ಕೆ ಮುನ್ನಡೆಯಾಗುವಂತಹ ಘಟನೆಗಳು ಕೂಡ ನಡೆಯುವಂತಹ ದಿನವಾಗಿದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಸಹೋದ್ಯೋಗಿಗಳ ನಡುವೆ ಉಂಟಾಗುವಂತಹ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಲು ನೀವು ಮಧ್ಯಸ್ಥಿಕೆಯನ್ನ ವಹಿಸಬೇಕಾಗಬಹುದು. ನಿಮ್ಮ ನ್ಯಾಯಯೋಚಿತ ನಿರ್ಧಾರಕ್ಕೆ ಮನ್ನಣೆ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಂತಹ ಒಪ್ಪಂದಗಳು ಮರುಜೀವವನ್ನ ಪಡೆಯುವಂತಹ ದಿನವಾಗಿದೆ. ಸಹಭಾಗಿತ್ವದ ಬಿಸಿನೆಸ್ ನಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ತುಂಬಾ ಅಗತ್ಯವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸಮತೋಲನದ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗಲಿದ್ದರೂ ಅನಿರೀಕ್ಷಿತವಾಗಿ ಮನೆ ದುರಸ್ತಿ ಅಥವಾ ವಾಹನ ಸಮ್ಮುಖದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಎದುರಾಗಬಹುದಾದಂತಹ ದಿನ. ದೀರ್ಘಕಾಲೀನ ಹೂಡಿಕೆಗಳ ಬಗ್ಗೆ ಆಲೋಚಿಸಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಜೀವನ ಸಂಗಾತಿಯ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಡೆಯುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ದೂರದ ಸಂಬಂಧಗಳಿಂದ ಆಶೀರ್ವಾದ ಅಥವಾ ಶುಭ ಸಂದೇಶಗಳು ಲಭಿಸುವಂತಹ ದಿನ. ಪ್ರೇಮಿಗಳಿಗೆ ಪರಸ್ಪರರ ಕುಟುಂಬದವರನ್ನ ಭೇಟಿಯಾಗಲು ಶುಭವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಮಾನಸಿಕ ಒತ್ತಡದ ಕಾರಣದಿಂದಾಗಿ ಇಂದು ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ಕಾಡಬಹುದಾಗಿದೆ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆಯನ್ನ
ಮಾಡಬೇಕಾಗುತ್ತೆ. ಧ್ಯಾನ ಮತ್ತು ಯೋಗದ ಮೂಲಕ ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇಂದು ಸೋಮವಾರವಾಗಿರುವುದರಿಂದ ಶಿವನಿಗೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಸ್ಥಿರತೆಯನ್ನ ನೀಡುವಂತದ್ದು. ಇನ್ನು ದುರ್ಗಾದೇವಿಗೆ ಅಥವಾ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ನೆಮ್ಮದಿಯಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಅಗತ್ಯವಿರುವವರಿಗೆ ಅಥವಾ ಸಫಾಯಿ ಕರ್ಮಚಾರಿಗಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅನ್ನವನ್ನ ದಾನವಾಗಿ ಮಾಡುವುದು ಕೂಡ ನಿಮಗೆ ಶುಭ ಫಲಗಳನ್ನ ನೀಡುವಂತದ್ದಾಗ್ತದೆ. ಇನ್ನು ಬಣ್ಣದ ಬಳಕೆಯಾಗಿ ಇಂದಿನ ದಿನ ವಿಶೇಷವಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕೆನೆ ಅಥವಾ ತಿಳಿ ನೀಲಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಲ್ಲಿ ಒಳ್ಳೆಯ ಶುಭ ಫಲವನ್ನ ಕಾಣುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಬ್ಲೂ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ವೃಶ್ಚಿಕ ರಾಶಿಯವರ ಕತ್ತಲೆಯ ಆಳ ಹೆಚ್ಚಾದಷ್ಟು ಪ್ರಾತಃ ಕಾಲದ ಸೂರ್ಯನ ಬೆಳಕು ಹತ್ತಿರದಲ್ಲಿದೆಯೇ ಎಂದರ್ಥ. ವೃಶ್ಚಿಕ ರಾಶಿಯವರ ನಿಮ್ಮಲ್ಲಿರುವಂತಹ ಅಪ್ರತಿಮ ತಾಳ್ಮೆ ಮತ್ತು ರಹಸ್ಯಗಳನ್ನ ಭೇದಿಸುವಂತಹ ಜಾಣ್ಮೆಯೇ ನಿಮ್ಮ ನಿಜವಾದಂತಹ ಶಸ್ತ್ರ. ಜಗತ್ತು ನಿಮ್ಮನ್ನ ಕಡೆಗಣಿಸಿದ್ದಾಗಲೆಲ್ಲ ನೀವು ಮತ್ತಷ್ಟು ಶಕ್ತಿಯುತವಾಗಿ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರುತ್ತೀರಿ. ಇಂದಿನ ಸವಾಲುಗಳನ್ನ ನಿಮ್ಮ ಯಶಸ್ಸಿನ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡರೆ ಯಶಸ್ಸು ಮತ್ತು ಜಯ ನಿಮ್ಮದಾಗುವಂತದ್ದಲ್ಲಿ ಯಾವುದೇ ಸಂದೇಹವಿಲ್ಲ. ಇಂದು ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ದೃಢ ನಿರ್ಧಾರಗಳು ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭದ ಯೋಗವಿದೆ. ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಲಾಭದಾಯಕವಾದಂತಹ ದಿನವಾಗಿರುವಂತದ್ದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ನಿಮ್ಮ ಕೈ ಸೇರಬಹುದು ಆಗಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಸಿಕೊಳ್ಳಲು ನೀವು ಮಾಡುವಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಆದರೆ ಅನಗತ್ಯ ವೈದ್ಯಕೀಯ ಅಥವಾ ವಾಹನ ದುರಸ್ತಿ ವೆಚ್ಚಗಳು ಎದುರಾಗಬಹುದು. ಮುನ್ನೆಚ್ಚರಿಕೆ ಕಾರಣದಿಂದಾಗಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವನ್ನ ನೋಡುವಂಥದ್ದು. ಸಂಗಾತಿಯು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಬೆಂಬಲವಾಗಿ ನಿಲ್ಲುತ್ತಾರೆ. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಯೊಂದಕ್ಕೆ ಹಿರಿಯರ ಮಧ್ಯಸ್ಥಿಕೆಯಿಂದ ಪರಿಹಾರವೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಉತ್ತಮವಾದಂತಹ ಅವಕಾಶವೂ ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಆರೋಗ್ಯದ ಕಡೆಗೆ ಇಂದು ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ನೀವು ಬಿಪಿ ಅಥವಾ ಉಷ್ಣದ ಬಾಧೆ ಇರುವವರು ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲು ಯೋಗ ಅಥವಾ ಧ್ಯಾನದ ಮೊರೆಯನ್ನ ಹೋಗಬೇಕಾಗುತ್ತೆ. ಸೂಕ್ತವಾದಂತಹ ಪ್ರಯಾಣದಲ್ಲಿ ನೀರನ್ನ ಸೇವಿಸುವುದು ತುಂಬಾ ಅನಿವಾರ್ಯತೆ ಇರುವಂತದ್ದು. ಇಂದು ಸಂಜೆ ವೇಳೆ ಹನುಮಂತನ ಮುಂದೆ ದೀಪವನ್ನ ಇಟ್ಟು ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುವಂತದ್ದನ್ನ ಈ ದಿನ ನೀವು ಕಾಣ್ತೀರ. ಇಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳು ಮಿಶ್ರಿತ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ. ಇದು ಮಾನಸಿಕ ಆತಂಕಗಳನ್ನ ದೂರ ಮಾಡುವಂತದ್ದು. ಇಂದು ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಬೇಳೆ ಅಥವಾ ಹಣ್ಣುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಬಣ್ಣದ ಬಳಕೆಯಾಗಿ ನೋಡುವುದಾದರೆ ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಶುಭ ಕಾರ್ಯಗಳಿಗೆ ಹೋಗುವಾಗ ಕೆಂಪು ಕರವಸ್ತ್ರವನ್ನ ಜೊತೆಲಿ ಇಟ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು ಇಂದಿನ ದಿನ. ಧನುರ್ರಾಶಿಯವರ ನಿಮ್ಮ ಗುರುಗ್ರಹದ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಎಂದಿಗೂ ಕುಗ್ಗದ ಜ್ಞಾನ ಮತ್ತು ಆತ್ಮವಿಶ್ವಾಸವಿರುವಂತದ್ದು. ಪರಿಸ್ಥಿತಿ ಯಾವುದೇ ಇರಲಿ ನಿಮ್ಮ ಗುರಿಯ ಮೇಲಿನ ದೃಷ್ಟಿ ಯಾವುದೇ ಕಾರಣಕ್ಕೂ ತಪ್ಪದಿರಲಿ. ಬಿಲ್ಲುಗಾರನ ಕೈ ಬಲ್ಲಿರುವಂತಹ ಬಾಣವು ಗುರಿಯನ್ನ ತಲುಪಬೇಕಾದರೆ ಮೊದಲು ಅದು ಹಿಂದಕ್ಕೆ ಎಳೆಯಲ್ಪಡಬೇಕು. ನಿಮ್ಮ ಜೀವನದಲ್ಲೂ ಸವಾಲುಗಳು ನಿಮ್ಮನ್ನ ಹಿಂದಕ್ಕೆ ತಳ್ಳುತ್ತಿವೆ ಎನಿಸಿದರೆ ಬೇಸರವನ್ನ ಪಡೆದುಕೊಳ್ಳಬೇಡಿ. ಬ್ರಹ್ಮಾಂಡವು ನಿಮ್ಮನ್ನ ಮತ್ತಷ್ಟು ವೇಗವಾಗಿ ಯಶಸ್ಸಿನತ್ತ ಚಿಮ್ಮಿಸಲು ಸಿದ್ಧತೆಯನ್ನ ನಡೆಸುತ್ತಿದೆ ಎಂದರ್ಥ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಹಣದ ಒಳಹರಿವು ಉತ್ತಮವಾಗಿರುವಂತದ್ದು. ಆದಾಗ್ಯೂ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು ಕೂಡ ಎದುರಾಗಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಈ ದಿನ ಸೂಕ್ತವಾದಂತಹ ಯೋಜನೆಗಳನ್ನ ರೂಪಿಸುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುವಂತಹ ದಿನ. ಜೀವನ ಸಂಗಾತಿಯ ಸಲಹೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವನ್ನ ನೀಡಬಹುದು. ನಿಮ್ಮ ಆಪ್ತ ಸ್ನೇಹಿತರಿಂದ ಮಹತ್ವದ ಸಹಾಯ ಕೂಡ ದೊರೆಯುವಂತದ್ದಾಗ್ತದೆ.
ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯವೂ ಕೂಡ ಸಿಗುವಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯ ಹತ್ತಿರದಲ್ಲಿರುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಭಿನ್ನ ಅಭಿಪ್ರಾಯ ಬರದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ದೀರ್ಘಾವಧಿಯ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮವಾದಂತಹ ಲಾಭವನ್ನ ತಂದುಕೊಡುವಂತದ್ದನ್ನ ಈ ದಿನ ನೀವು ನೋಡ್ತೀರ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಈ ದಿನ ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಮಾನಸಿಕ ಶಾಂತಿ ಮತ್ತು ಕಾರ್ಯಸಿದ್ಧಿಯನ್ನ ನೀಡುವಂತದ್ದು. ಇಂದು ಕುಟುಂಬದ ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುವಂತಹ ದಿನವಾಗಿದೆ. ಜೀವನ ಸಂಗಾತಿಯ ಸಲಹೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವನ್ನ ನೀಡಬಹುದಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲವನ್ನ ನೋಡುವಂತದ್ದು. ಅತಿಯಾದ ಕಾರ್ಯದೊತ್ತಡದಿಂದಾಗಿ ದೈಹಿಕ ಆಯಾಸ ಮತ್ತು ಬೆನ್ನು ನೋವು ಕೂಡ ಕಾಣಿಸಿಕೊಳ್ಳಬಹುದಾಗಿದೆ. ಆದಷ್ಟು ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಇಂದು ನಿಮ್ಮ ಇಷ್ಟ ದೇವತೆ ಅಥವಾ ಗುರುಗಳನ್ನ ಸ್ಮರಿಸಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿದಂತಹ ಜೀವಿಗೆ ಅಥವಾ ನಾಯಿಗಳಿಗೆ ಸ್ವಲ್ಪ ಆಹಾರವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡುವಂತದ್ದು. ಇಂದು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ನೋಡ್ತೀರಾ. ಮಕರ ರಾಶಿಯವರ ಕತ್ತಲೆ ದಟ್ಟವಾಗುತ್ತಿದೆ ಎಂದರೆ ಮುಂಜಾವು ಹತ್ತಿರದಲ್ಲಿದೆ ಎಂದರ್ಥ. ಮಣ್ಣಿನೊಳಗೆ ಹೂತಂತಹ ಬೀಜ ಸತ್ತು ಹೋಗುವುದಿಲ್ಲ, ಅದು ಹೆಮ್ಮರವಾಗಲು ಸಿದ್ಧವಾಗಿರುತ್ತದೆ. ನಿಮ್ಮ ಮೌನ ಮತ್ತು ತಾಳ್ಮೆಯನ್ನ ಜಗತ್ತು ನಿಮ್ಮ ದೌರ್ಬಲ್ಯ ಅಂದುಕೊಂಡರೆ ಚಿಂತಿಸಬೇಡಿ. ಸಿಂಹ ಜಿಗಿಯುವ ಮುನ್ನ 2 ಹೆಜ್ಜೆ ಹಿಂದೆ ಇಡುವುದು ಸೋಲೊಪ್ಪಿಕೊಳ್ಳಲು ಅಲ್ಲ, ಬದಲಾಗಿ ಬೇಟೆಯಾಡಲು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಶನಿ ದೇವನ ಪ್ರಭಾವವಿರುವ ನೀವು ಮೂಲತಃ ಸ್ಥಿರಚಿತ್ತರು. ಸದ್ಯದ ಸಣ್ಣ ಹಿನ್ನಡೆಗಳು ನಿಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೇವೆ ಅಷ್ಟೇ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ, ಆಗ ನಿಮ್ಮ ಯಶಸ್ಸಿನ ಸದ್ದು ಇಡೀ ಜಗತ್ತಿಗೆ ಕೇಳಿಸುವಂತಾಗ್ತದೆ. ಇಂದು ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲ ಇರುವಂತದ್ದನ್ನ ಕಾಣ್ತೀರ. ಆದಾಯವು ಸ್ಥಿರವಾಗಿದ್ದರೂ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಷೇರು ಮಾರುಕಟ್ಟೆ ಅಥವಾ ಯಾವುದೇ ಹೊಸ ಹೂಡಿಕೆಗಳ ಮೇಲೆ ಹಣ ತೊಡಗಿಸುವ ಮುನ್ನ ಮಾರುಕಟ್ಟೆಯ ತಾಂತ್ರಿಕ ಅಂಶಗಳನ್ನ ಸರಿಯಾಗಿ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಒಂಟಿಯಾಗಿರುವವರಿಗೆ ಆಪ್ತ ವಲಯದಿಂದ ವಿವಾಹ ಪ್ರಸ್ತಾಪಗಳು ಬರುವಂತಹ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರಿಂದ ಮಾನಸಿಕ ಬೆಂಬಲವು ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಇನ್ನು ವೃತ್ತಿ ಜೀವನದಲ್ಲಿ ಇಂದು ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ದಿನ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದಾದಂತಹದ್ದು, ಆದರೆ ನಿಮ್ಮ ಕಾರ್ಯದಕ್ಷತೆಯಿಂದ ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ದೊರೆತು ದೀರ್ಘಾವಧಿಯ ಲಾಭಕ್ಕೆ ಮುನ್ನಡೆಯೂ ಕೂಡ ಬರೆಯುವಂತಹ ದಿನವಾಗಿದೆ. ಇನ್ನು ಕೆಲಸದ ಒತ್ತಡದಿಂದಾಗಿ ಬಿಪಿ ಅಥವಾ ಅತಿಯಾದ ಆಯಾಸ ಕಾಣಿಸಿಕೊಳ್ಳಬಹುದು. ಇಂದು ಯೋಗ ಅಥವಾ ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಆಹಾರ ಕ್ರಮದಲ್ಲಿ ಶಿಸ್ತು ಇರಬೇಕಾಗುತ್ತೆ ಮತ್ತು ಮಸಾಲೆ ಪದಾರ್ಥಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನಿಗೆ ಜಲಾಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಒತ್ತಡವನ್ನ ನಿವಾರಿಸಿ ಆತ್ಮಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಸಂಜೆ ವೇಳೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ದಶರಥ ಕೃತ ಶನಿ ಸ್ತೋತ್ರವನ್ನ ಪಠಿಸುವುದರಿಂದ ಕೆಲಸದಲ್ಲಿರುವಂತಹ ಅಡೆತಡೆಗಳು ನಿವಾರಣೆಯಾಗುವಂಥದ್ದು. ಇಂದು ಯಾರಾದರೂ ನಿರ್ಗತಿಕರಿಗೆ ಅಥವಾ ಕಾರ್ಮಿಕರಿಗೆ ಅನ್ನದಾನವನ್ನ ಮಾಡಿ ಅಥವಾ ಕಪ್ಪು ಎಳ್ಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನೀಲಿ ಅಥವಾ ಬೂದು ಬಣ್ಣದ ಉಡುಪಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 4 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೀಲಿ ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಈ ದಿನ ಶುಭ ಫಲಗಳನ್ನ ಪಡೆಯುತ್ತೀರ ನೀವು. ಕುಂಭರಾಶಿಯವರೇ, ನಿಮ್ಮ ಮೌನ ಮತ್ತು ಆಳವಾದ ಚಿಂತನೆಯೇ ನಿಮ್ಮ ಶಕ್ತಿ ಆಗಿರುವಂತದ್ದು. ಜಗತ್ತು ನಿಮ್ಮನ್ನ ನಿಧಾನಿ ಎಂದು ಕರೆದಾಗ ನೀವು ಸುದೀರ್ಘ ಜಿಗಿತಕ್ಕೆ ಸಿದ್ಧರಾಗಿದ್ದೀರಿ ಎಂದು ನೆನಪಿರಬೇಕಾಗುತ್ತೆ. ನಿಮ್ಮ ಕರ್ಮದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಫಲಿತಾಂಶ ಆಗ ತಾನಾಗಿಯೇ
ಒಲಿಯುವಂತದ್ದನ್ನ ನೋಡ್ತೀರಾ. ಬಿರುಗಾಳಿಗೆ ಸಿಕ್ಕಿದ ದೋಣಿ ಮುಳುಗುತ್ತದೆ ಎಂದಲ್ಲ, ಅದು ನಾವಿಕನಿಗೆ ಅಲೆಗಳ ಸದ್ದನ್ನ ಅರ್ಥ ಮಾಡಿಕೊಳ್ಳಲು ಕಲಿಸುತ್ತಿದೆ ಎಂದು ಅರ್ಥ. ಇಂದು ಆರ್ಥಿಕವಾಗಿ ಆದಾಯ ಮತ್ತು ವೆಚ್ಚಗಳು ಸಮಾನವಾಗಿರುವಂತದ್ದು. ಹಣಕಾಸಿನ ಹರಿವು ಸಾಧಾರಣವಾಗಿದ್ದರೂ ಹಳೆಯ ಸಾಲಗಳನ್ನ ತೀರಿಸಲು ಯೋಜನೆಯನ್ನ ನೀವು ರೂಪಿಸುವಂತಹ ದಿನ. ಷೇರು ಮಾರುಕಟ್ಟೆಯಲ್ಲಿ ಅಥವಾ ಯಾವುದೇ ರೀತಿಯ ಜೂಜಿನ ಹೂಡಿಕೆಗಳಿಂದ ಇಂದು ದೂರವಿರುವುದು ಬಹಳ ಮುಖ್ಯ. ಭವಿಷ್ಯದ ಉಳಿತಾಯದ ಕಡೆಗೆ ಗಮನವನ್ನ ಕೊಡಬೇಕಾಗತ್ತೆ. ಇನ್ನು ವೃತ್ತಿ ರಂಗದಲ್ಲಿ ಇಂದು ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರದಂತೆ ಮೌನ ಮತ್ತು ವಿವೇಚನೆಯನ್ನ ಬಳಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ದೊರೆತು ದೀರ್ಘಾವಧಿಯ ಲಾಭಕ್ಕೆ ಮುನ್ನಡಿ ಬರೆಯುವಂತಹ ದಿನ. ಇನ್ನು ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಇಂದಿಗಿಂತ ನಾಳೆ ಉತ್ತಮವಾದಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಕನ್ನಡಿಯಂತೆ ನಿಂತು ಒಳಿತು ಕೆಡುಕುಗಳನ್ನ ಮನವರಿಕೆಯನ್ನ ಮಾಡಿದ್ದಾರೆ. ಇನ್ನು ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಒಂಟಿಯಾಗಿರುವವರಿಗೆ ಆಪ್ತ ಸ್ನೇಹಿತರ ವಲಯದಿಂದ ಶುಭ ಸಂದೇಶ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಇಂದು ಮಾನಸಿಕ ಒತ್ತಡವು ದೈಹಿಕ ಆಯಾಸಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ ನರಗಳ ದೌರ್ಬಲ್ಯ ಅಥವಾ ಬೆನ್ನು ನೋವಿನ ಸಮಸ್ಯೆ ಇರುವವರು ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಕನಿಷ್ಠ 15 ನಿಮಿಷ ಕಾಲ ನೀವು ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನಿಗೆ ಕಪ್ಪು ಎಳ್ಳು ಮಿಶ್ರಿತ ಜಲದಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಕ್ಲೇಶಗಳು ದೂರವಾಗುವಂತದ್ದನ್ನ ಹಂತವಾಗಿ ನೋಡ್ತೀರ. ಇನ್ನು ಶನಿ ಸ್ತೋತ್ರ ಪಠಣೆಯನ್ನ ಮಾಡುವಂತದ್ದು. ದಶರಥ ಕೃತ ಶನಿ ಸ್ತೋತ್ರವನ್ನ ಒಮ್ಮೆ ಪಠಿಸಿ ಅಥವಾ ಶನಿ ದೇವರಿಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಕೈ ಮುಗಿಯಬೇಕಾಗುತ್ತೆ. ಇದರಿಂದ ಕೆಲಸದಲ್ಲಿ ಎದುರಾಗುವಂತಹ ವಿಳಂಬಗಳು ನಿವಾರಣೆಯಾಗ್ತವೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ. ಇಂದು ಸಮಾಜದ ಕೆಳಹಂತದ ಕಾರ್ಮಿಕರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಬಣ್ಣದ ವಸ್ತ್ರ ಅಥವಾ ಆಹಾರವನ್ನ ದಾನವಾಗಿ ಮಾಡುವಂತದ್ದು. ಇದು ರಾಷ್ಟ್ರಾಧಿಪತಿಯನ್ನ ಪ್ರಸನ್ನಗೊಳಿಸುವಂತಹ ಕಾರ್ಯವನ್ನ ಖಂಡಿತವಾಗಿ ಮಾಡ್ತದೆ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನೀಲಿ ಅಥವಾ ಬೂದು ಬಣ್ಣದ ಉಡುಪಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಬೇಕಾಗುತ್ತೆ. ಅತಿ ಹೆಚ್ಚಾಗಿ ಶುಭ ಬಣ್ಣವಾಗಿ ನೀಲಿ ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನರಾಶಿಯವರೇ, ನದಿ ಎಂದಿಗೂ ಕೂಡ ತನ್ನದೇ ನೀರನ್ನ ಕುಡಿಯುವುದಿಲ್ಲ. ವೃಕ್ಷ ಎಂದಿಗೂ ತನ್ನದೇ ಹಣ್ಣನ್ನ ತಿನ್ನುವುದಿಲ್ಲ. ಪ್ರಕೃತಿಯ ನಿಯಮವೇ ಪರಹಿತ ಚಿಂತನೆಯಾಗಿರುವಂತದ್ದು ಅಥವಾ ಪರಹಿತ ಚಿಂತನೆ ಅಂತಾರೆ. ಮೀನರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿಯೇ ಕರುಣೆ ಮತ್ತು ದಯಾಗುಣ ಹೆಚ್ಚಿರುವಂತದ್ದು. ಆದರೆ ನೆನಪಿಡಿ, ಇತರರ ದೀಪವನ್ನ ಬೆಳಗಿಸುವ ಧಾವಂತದಲ್ಲಿ ನಿಮ್ಮ ಸ್ವಂತ ಮನೆಯ ದೀಪ ಆರಿ ಹೋಗದಂತೆ ನೋಡಿಕೊಳ್ಬೇಕಾಗತ್ತೆ. ಮೊದಲು ನಿಮ್ಮನ್ನ ನೀವು ಪ್ರೀತಿಸಬೇಕಾಗತ್ತೆ. ಆ ಶಕ್ತಿಯಿಂದ ನೀವು ಜಗತ್ತನ್ನ ಗೆಲ್ಲಬೇಕಾಗುತ್ತೆ. ಇಂದು ಹಣಕಾಸಿನ ಸ್ಥಿತಿ ತೃಪ್ತಿದಾಯಕವಾಗಿರುವಂಥದ್ದು. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಬಹುದು. ಆದಾಗ್ಯೂ ಭವಿಷ್ಯದ ಸುರಕ್ಷತೆಗಾಗಿ ಸಣ್ಣ ಉಳಿತಾಯ ಯೋಜನೆಗಳಿಗೆ ಹಣ ನಿಯೋಜಿಸುವುದು ಬಹಳ ಮುಖ್ಯ. ಅನಗತ್ಯ ಸಾಲ ನೀಡುವುದನ್ನ ಅಥವಾ ಪಡೆಯುವುದನ್ನ ಇಂದು ಬಿಟ್ಟು ಬಿಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಕ್ರಿಯಾಶೀಲತೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯುವಂತಹ ಸಮಯ ಹತ್ತಿರದಲ್ಲಿರುವಂತದ್ದು. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಕಲಾತ್ಮಕ ಮತ್ತು ಸೃಜನಶೀಲ ರಂಗದಲ್ಲಿರುವವರಿಗೆ ಅತ್ಯುತ್ತಮವಾದಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಯೊಂದಕ್ಕೆ ಹಿರಿಯರ ಮಧ್ಯಸ್ಥಿಕೆಯಿಂದ ಸುಲಭವಾದಂತಹ ಪರಿಹಾರ ಸಿಗಲಿದೆ. ಮಕ್ಕಳ ಪ್ರಗತಿಯು ನಿಮ್ಮ ಮನಸ್ಸಿಗೆ ಸಂತೋಷವನ್ನ ತರುವಂತದಾಗ್ತದೆ. ಇಂದು ಮಾನಸಿಕವಾಗಿ ನಿರಾಳತೆ ಇರಲಿದ್ದರೂ ದೈಹಿಕವಾಗಿ ಸ್ವಲ್ಪ ಆಲಸ್ಯ ಅಥವಾ ಉದರ ಸಂಬಂಧಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತು ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಅಥವಾ ಮನೆಯಲ್ಲಿಯೇ ಶಿವನಿಗೆ ತುಪ್ಪದ ದೀಪವನ್ನು ಹಚ್ಚಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮನಸ್ಸಿನ ಗೊಂದಲಗಳು ದೂರವಾಗಿ ನೆಮ್ಮದಿ ಸಿಗುವಂತದ್ದು. ಇನ್ನು ಮೀನರಾಶಿಯ ಅಧಿಪತಿ ಗುರು ಆಗಿರುವುದರಿಂದ ನಿಮ್ಮ ಆಧ್ಯಾತ್ಮಿಕ ಗುರುಗಳನ್ನ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಅಕ್ಕಿಯನ್ನ ದಾನವಾಗಿ ಮಾಡುವಂತದ್ದು. ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಅಕ್ಕಿ ಅಥವಾ ಬಿಳಿ ಬಣ್ಣದ ಸಿಹಿಯನ್ನ
ದಾನವಾಗಿ ಮಾಡುವಂಥದ್ದು ಕೂಡ ತುಂಬಾ ಸಿಹಿ ಫಲಗಳನ್ನ ನಿಮಗೆ ನೀಡುತ್ತದೆ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಆದ್ಯತೆಯನ್ನು ಹೆಚ್ಚಾಗಿ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕು ನೀವು. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಐಶ್ವರ್ಯಗಳನ್ನ ಈ ದಿನ ನೀವು ಪಡಿತೀರಾ.